ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನ ರಕ್ಷಿಸಿದ ಬಜರಂಗ ದಳ. ಹಸುಗಳನ್ನ ಕರೆತಂದು 2 ಗಂಟೆಯಾದರೂ ಕೇಸ್ ದಾಖಲಿಸದ ಪೊಲೀಸರು. ಪೊಲೀಸರ ವಿರುದ್ಧ ಬಜರಂಗ ದಳದ ಮುಖಂಡರು, ಕಾರ್ಯಕರ್ತರ ಆಕ್ರೋಶ. ಕಂಟೈನರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಸುಮಾರು 25ರಿಂದ 30 ಗೋವುಗಳನ್ನು ಖಚಿತ ಮಾಹಿತಿ ಮೇರೆಗೆ ಬಜರಂಗ ದಳ ಕಾರ್ಯಕರ್ತರು ರಕ್ಷಣೆ ಮಾಡಿರುವ ಘಟನೆ ಮಧುಗಿರಿಯಲ್ಲಿ ನಡೆದಿದ್ದು, ಅದಲ್ಲದೆ ಪೊಲೀಸ್ ಠಾಣೆಗೆ ಹಸುಗಳನ್ನು ಕರೆತಂದು 2 ಗಂಟೆಗಳಾದರೂ ಪೊಲೀಸರು ಕೇಸನ್ನ ದಾಖಲಿಸಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಚಿತ್ರದುರ್ಗದ ಕಡೆಯಿಂದ ಬೆಳಗಿನ ಜಾವ ಸುಮಾರು 5:30ರಲ್ಲಿ ಕಂಟೈನರ್ ವಾಹನದಲ್ಲಿ ಗೋವುಗಳು ಉಸಿರಾಡಲು ಸಹ ಕಷ್ಟವಾಗುವ ರೀತಿಯಲ್ಲಿ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ರು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಮೇರೆಗೆ ಬಜರಂಗ ದಳ ಕಾರ್ಯಕರ್ತರಾದ ಜಗದೀಶ, ಗಂಗರಾಜು ಹಾಗೂ ಲಿಖಿತ್ ಕುಮಾರ್ ಹಾಗೂ ನಾಗೇಶ್ ಅವರು ಕಂಟೈನರ್ ಲಾರಿಯನ್ನ ತಡೆದು ಗೋವುಗಳ ರಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಗೋವುಗಳನ್ನ ರಕ್ಷಣೆ ಮಾಡಿ ಪೊಲೀಸ್ ಠಾಣೆಗೆ ಕರೆತಂದ್ರೂ ಕೇಸನ್ನ ದಾಖಲಿಸಿಲ್ಲ. ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಾ ಇಲ್ಲ. ಆ ಕಂಟೈನರ್ನಲ್ಲಿ ಗೋವುಗಳು ಉಸಿರಾಡಲು ಸಹ ಕಷ್ಟವಾಗ್ತಾ ಇದ್ರು. ಕಂಟೈನರ್ನಲ್ಲಿ ಉಳಿಸಿದ್ದಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಹನುಮಂತರೆಡ್ಡಿ ಆರೋಪಿಸಿದ್ರು. ಬೆಳಗಿನ ಜಾವ 5:15 ಗಂಟೆ ಸಮಯದಲ್ಲಿ ಶಿರಾ ಕಡೆಯಿಂದ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ಕೊಂಡು ಬರ್ತಿದ್ದಂಥ ಕಂಟೈನರ್ನ ನಮ್ಮ ಹಿಂದೂ ಪರ ಸಂಘಟನೆಗಳು ಆದಂಥ ಜಗದೀಶ್ ಅವರು ಮಾಹಿತಿ ಮೇರೆಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಸುಮಾರು 1 ಗಂಟೆ ಆಗಿದೆ. ದೂರು ಕೊಟ್ಟು 1.5 ಗಂಟೆ ಆಗಿದೆ. ಇದುವರೆಗೂ ಯಾವುದೇ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಇದರಿಂದ ಏನಿದೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ನಾವು 3-4 ಬಾರಿ PSI ಫೋನ್ ಮಾಡಿದ್ದೀವಿ. ತಾಲೂಕು ಅಧ್ಯಕ್ಷರು ಫೋನ್ ಎಷ್ಟು ಮಾಡ್ತಾ ಇಲ್ಲ ಅಂದರೆ ಇದು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅವರು ನಮ್ಮ ಫೋನ್ ಅಂತ ಅಂದ್ಬಿಟ್ಟು ನಾನಾದರೂ ಭಾವಿಸ್ತೀವಿ. ಈಗ ಕಂಪ್ಲೇಂಟ್ ಕೊಟ್ಟು 1.5 ಗಂಟೆ ಆದರೂ ಯಾವುದೇ ಗೋವುಗಳು ಒಳಗಡೆ ಉಸಿರಿಲ್ದೇ, ಗಾಳಿ ಇಲ್ದೇ, ಬೆಳಕಿಲ್ದೇ, ಮೇವಿಲ್ದೇ ಸಾಯ್ತಾ ಇದ್ದಾವೆ. ಅವನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಪೊಲೀಸ್ನವ್ರಿಗಿಲ್ಲ ಅಂತಂದರೆ ಇವ್ರದ್ದೇ ಆದ ಒಂದು ಕಮಿಟ್ಮೆಂಟ್ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕಿಲ್ಲ. 1.5 ಗಂಟೆ ಆದ್ರೂ ನಾವು ಇಲ್ಲಿ ಸ್ಟೇಷನ್ ಮುಂದೆ ಕಾಯ್ತಾ ಇದ್ದೀವಿ. ಇಬ್ಬರು ಫೋನು ಎತ್ತಾ ಇಲ್ಲ. ಇವರು ಈ ಕೂಡಲೇ ಅವ್ರು ಬಂದು ಇದನ್ನು ಆರೋಪಿಗಳನ್ನ ಒಳಗಡೆ ಕುಂಡ್ರಿಸಿದ್ದಾರೆ. ಆರೋಪಿಗಳು ಕುಂಡ್ರಿಸಿದ್ರು. ಇಲ್ಲಿ ಜಾನುವಾರುಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಇಲ್ಲಿ ಅಂದರೆ ಬೇರೆ ಪ್ರಕರಣಗಳಿಗೆ ಎಚ್ಚೆತ್ತುಕೊಳ್ಳುವಂಥ ಪೊಲೀಸರು ಈ ಪ್ರಕರಣಕ್ಕೆ ಯಾಕೆ ವಿಶೇಷವಾಗಿ ಇಷ್ಟನ್ನು ಇಲ್ಲಿ ತಡ ಮಾಡ್ತಾ ಇರೋದು ಹಿನ್ನೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತನಾಡಿ, 112 ಸಹಾಯವಾಣಿ ಮೂಲಕ ಚಿತ್ರದುರ್ಗದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನ ರಕ್ಷಣೆ ಮಾಡಿದ್ದು, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕೂಡ ಹಸುಗಳನ್ನ ಕಸಾಯಿಖಾನೆಗೆ ಸಾಗಣೆ ಮಾಡ್ತಲೇ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಲಾರಿಯನ್ನ ಫಾಲೋ ಮಾಡಿ ಮಧುಗಿರಿಯ ಶಿರಾ ಗೇಟ್ನಲ್ಲಿ 112 ಸಹಾಯದ ಮೂಲಕ ಇವತ್ತಂದು ನಿಲ್ಲಿಸಿದ್ದಾರೆ. ಈಗಾಗಲೇ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನಿದೆ. ಗೋ ಹತ್ಯೆ ನಿಷೇಧ ಕಾನೂನು ಇದ್ರೂ ಸಮೇತ ಕಾನೂನು ಅಂತಕ್ಕಂಥದ್ದು ಬರೀ ಪುಸ್ತಕದಲ್ಲೇ ಉಳಿದ್ಬಿಟ್ಟಿದೆ ಬಿಟ್ಟರೆ ಮಧುಗಿರಿಯಲ್ಲಿ ಯಾವುದೇ ಕಾನೂನುಗಳು ಅನ್ವಯ ಆಗ್ತಿಲ್ಲ. ಈಗಾಗಲೇ 1 ತಿಂಗಳಿಂದ ಕೂಡ ಇದೇ ಥರದ ಘಟನೆಗಳು ನಡೀತಾ ಇತ್ತು. ಇದ್ರ ಹಿಂದೆನೂ ನಡೆದಿದೆ. ಭಾಳಷ್ಟು ನಾವುಗಳೇ ಅನೇಕ ಗೋವುಗಳ ಸಾಗಾಟನೆ ಮಾಡೋದನ್ನು ನಾವೇ ತಡೆದಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮಗಳು ಆಗ್ತಾ ಇಲ್ಲ. ಸರಿಯಾದ ಕಠಿಣ ಕಾನೂನು ಕ್ರಮ ಆಗಬೇಕು. ಅದೇ ರೀತಿಯಾಗಿ ಆರಕ್ಷಕ ಸಿಬ್ಬಂದಿಗಳೇನಿದ್ದಾರೆ, ನಮ್ಮ ಕಾರ್ಯಕರ್ತರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟರೂ ಸಮೇತ ಇದುವರೆಗೂ ಬಂದಿಲ್ಲ. FIR ಆಗಿಲ್ಲ. 1.5 ಗಂಟೆ ಆಗಿದೆ. 1.5 ಗಂಟೆಯಿಂದಲೂ ನಾವೆಲ್ಲರೂ ಇಲ್ಲೇ ಇದ್ದೀವಿ. ಇದುವರೆಗೂ FIR ಆಗಿಲ್ಲ. ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ವಿಶ್ವ ಹಿಂದೂ ಪರಿಷತ್ ಪ್ರಾಣಿ ದಯಾ ಸಂಘದಿಂದ ನಮಗೆ ಖಚಿತ ಮಾಹಿತಿ ಬರುತ್ತೆ. ಮತ್ತು ಅವರು ಹಿಂದೆನೇ ಗಾಡಿ ಚೇಸ್ ಮಾಡ್ಕೊಂಡು ಬರ್ತಾ ಇರೋವಂಥ ಇನ್ಫಾರ್ಮೇಷನ್ ಇರುತ್ತೆ. ನಾನು ಇಲ್ಲಿ 112 ನಾವು ಕರೆ ಮಾಡ್ತೀವಿ. 112 ಕರೆ ಮಾಡಿ ಮೊದಲನೇದಾಗಿ ಪೊಲೀಸವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ. ಅದು ಕಾಲ್ ರಿಸೀವ್ ಮಾಡಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಾಲ್ ರಿಸೀವ್ ಮಾಡಿದ ಕಾರಣ ನಾವು 112ಗೆ ಕರೆ ಮಾಡ್ತೀವಿ. 112 ಕರೆ ಮಾಡಾದಮೇಲೆ ಅವ್ರು ಬರ್ತಾರೆ. ಇಲ್ಲಿ ಶಿರಾ ಗೇಟಲ್ಲಿ ಹಿಡಿದಿದ್ದಾಗಿ ತಂದಿದ್ದೀವಿ. ಸುಮಾರು ಅಂದರೆ 2 ಅವರ್ ಆಗಿದೆ. 2.5 ಅವರು ಇಷ್ಟೊತ್ತಾದರೂ ಇನ್ನೂ FIR ಅದು ಏನೂ ಆಗಿಲ್ಲ. ಕಾಯ್ತೀವಿ.
ಇನ್ನು ಮಾಹಿತಿ ತಿಳಿದು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪ, ಸಬ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹಾಗೂ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಧುಗಿರಿಯ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿ ಹಸುಗಳನ್ನ ಬಂಧಮುಕ್ತಗೊಳಿಸಿದ್ದು ಕಂಟೈನರ್ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.